ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಫರ್ತಾಪುರ ಗ್ರಾಮದ ನೂಲಿ ಚಂದಯ್ಯ ವೃತ್ತದಿಂದ ವೀರಭದ್ರೇಶ್ವರ ಮಂದಿರದವರೆಗೆ ಒಟ್ಟು 16 ಬೀದಿ ದೀಪಗಳು ಅಳವಡಿಸಲಾಗಿದ್ದು, ಈ ಪೈಕಿ ಕೇವಲ 6 ಬೀದಿ ದೀಪಗಳು ಮಾತ್ರ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಇನ್ನುಳಿದಂತಹ ಬೀದಿ ದೀಪಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ ಎಂದು ಆರೋಪಿಸಿ ಫರ್ತಾಪುರ ಗ್ರಾಮದ ಯುವಕರು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಲೋಕೋಪಯೋಗಿ ಇಲಾಖೆಯ ಎಡಬ್ಲ್ಯೂ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಯುವಕರಾದ ಲೋಕೇಶ್ ಮೊಳಕೆರೆ ಹಾಗೂ ಶಿವಕುಮಾರ್ ಅವರು ಸುಮಾರು 400 ಮೀಟರ್ ಫುಟ್ಪಾತ್ ರಸ್ತೆ ನಿರ್ಮಾಣ ಮಾಡಿರುವುದಿಲ್ಲ. ಸದರಿ ಕಾಮಗಾರಿ ಟೆಂಡರ್ ಅನುಮೋದನೆಗೊಂಡಿದ್ದು, ಆದರೆ ಸದರಿ ಕಾಮಗಾರಿಗಳ ನಾಮಫಲಕ ಅಳವಡಿಸಿರುವುದಿಲ್ಲ. ಸದರಿ ಕಾಮಗಾರಿಗಳು ಎಷ್ಟು ವೆಚ್ಚದಲ್ಲಿ ಪೂರ್ಣಗೊಂಡಿರುವ ಮಾಹಿತಿ ಸಂಪೂರ್ಣವಾಗಿ ನೀಡಿರುವುದಿಲ್ಲ. ಸದರಿ ಕಾಮಗಾರಿಗಳು ಪೂರ್ಣ ಮಾಡಿಲ್ಲ ಹಾಗೂ ಕಳಪೆ ಕಾಮಗಾರಿ ಮಾಡಿ ಹಾಗೆ ಬಿಟ್ಟಿರ್ತಾರೆ. ಅದರಿಂದ ಸದರಿ ಕಾಮಗಾರಿಗಳ ನಾಮಫಲಕ ಅಳವಡಿಸಿ ಸದರಿ ವಿದ್ಯುತ್ ಕಂಬಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸಿ ಫುಟ್ಪಾತ್ ಟೈಲ್ ಅಳವಡಿಸಬೇಕು. ಒಂದು ವೇಳೆ ಸದರಿ ಕಾಮಗಾರಿಗಳ ಗುಣಮಟ್ಟದ ಕಾಮಗಾರಿ ಹಾಗೂ ಪೂರ್ಣ ಕಾಮಗಾರಿ ನಿರ್ಮಾಣ ಮಾಡದೆ ಹೋದಲ್ಲಿ ತಮ್ಮ ಕಚೇರಿ ಎದುರು ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಸಮಾಜ ಸೇವಕ ಲೋಕೇಶ್ ಮೊಳಕೆರೆ. ಇವತ್ತು ಬಸವ ಕಲ್ಯಾಣದ PW ಆಫೀಸಲ್ಲಿದ್ದೀವಿ. ಫರ್ತಾಪುರ ಗ್ರಾಮದಲ್ಲಿ ಏನು ರಸ್ತೆ ಮಾಡಲಾಗಿದೆ, ಬಸವ ಕಲ್ಯಾಣದ ಖಾನಾಪುರ ರಸ್ತೆಯಿಂದ ಫರ್ತಾಪುರದ ವೀರಭದ್ರೇಶ್ವರ ದೇವಸ್ಥಾನ ಕಡೆ ರಸ್ತೆ ಆಗಿದೆ. ಅಲ್ಲಿ ನೂಲಿ ಚಂದನ ವೃತ್ತದಿಂದ ಫರ್ತಾಪುರದಿಂದ ವೀರಭದ್ರೇಶ್ವರ ಟೆಂಪಲ್ವರೆಗೂ ಏನು ಬೀದಿ ದೀಪ ಕೊಡಿಸಿದ್ದಾರೆ. ಆ ಬೀದಿ ದೀಪಗಳು 16 ಇದ್ದಾವೆ. 16 ದೀಪಗಳಲ್ಲಿ ಕೇವಲ 6 ಮಾತ್ರ ಉರಿತಾ ಇದ್ದಾವೆ, ಉಳಿದವೆಲ್ಲ ಬಂದಾಗಿದೆ. ಆ ಟೆಂಡರ್ ಆಗಿರುವಂಥ ನಾಮಪತ್ರಗಳು ಇಲ್ಲಲ್ಲಿ. ಯಾರಿಗೆ ಕೆಲಸ ಆಗಿದೆ, ಯಾರಿಗೆ ಟೆಂಡರ್ ಆಗಿದೆ, ಆ ಟೆಂಡರ್ ಆದಂಥ ನಾಮಫಲಕನೂ ಇಲ್ಲ. ಎಷ್ಟು ವೆಚ್ಚದಾಗಿದೆ, ಎಷ್ಟು ಖರ್ಚದಾಗಿದೆ ಅದೂ ಕೂಡ ಇಲ್ಲ. ಸುಮಾರು 1 ವರ್ಷ ಆಯ್ತು ಈಗ ರೋಡ್ ಆಗಿ. ಎಷ್ಟು ಲಕ್ಷ ರೂಪಾಯಿದಾಗ್ಯದ, ಎಷ್ಟು ಖರ್ಚದಾಗ್ಯದ ಅಂಬೋದು ನಾಮಫಲಕ ಇಲ್ಲ. ಏನು ಬರೀ ಟೆಂಡರ್ ಮಾಡೋದ ಅಮೌಂಟ್ ಬಿಡೋದೇನಾ? ನಾವು ದಯಮಾಡಿ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ನಮ್ಮೆಲ್ಲ ಫರ್ತಾಪುರ ಗ್ರಾಮದ ಯುವಕರು ಕೊಡ್ಕೊಂಡು ಮನವಿ ಪತ್ರ ಕೊಟ್ಟಿದ್ದೀವಿ. ಏನಪ್ಪ ಅಂತಂದ್ರೆ, ನೀವು ಬಸವ ಕಲ್ಯಾಣದಿಂದ ರಸ್ತೆ ಆಗಿದೆ, ಖಾನಾಪುರ ರಸ್ತೆಗಳಿಂದ ಬೈಪಾಸ್ ಒಳಗಿಂದ ಅಲ್ಲಿ ಊರಾಗ ನೂಲಿ ಚಂದನ ಗವಿಯಿಂದ ವೀರಭದ್ರೇಶ್ವರ ಟೆಂಪಲ್ವರೆಗೆ ತಾವು ಬೀದಿ ದೀಪ ಕೂಡಿಸಿದ್ರಿ. 16 ಏನು ಕೂಡಿಸಿದ್ರಿ ಕಂಬಗಳು, ಬೀದಿ ದೀಪಗಳು. ಅದರಲ್ಲಿ 6 ಮಾತ್ರ ಚಾಲು ಆಗ್ತಾ ಇದೆ, ಉಳಿದ ಯಾಕೆ ಚಾಲು ಆಗಿಲ್ಲ? ಬರೀ ನಾಮಕೆ ವಾಸ್ತೇನಾ? ಟೆಂಡರ್ ಆಗಿದ್ಮ್ಯಾಗ ಫುಟ್ಪಾತ್ ಅದ, ಫುಟ್ಪಾತ್ ಖಾಲಿ 400 ಮೀಟರ್ ಮಾತ್ರ ಮಾಡಿದ್ದಾರೆ. ಇನ್ನು ಉಳಿದ ಫುಟ್ಪಾತ್ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಫುಟ್ಪಾತ್? ಅಂದರೆ ಎಷ್ಟು ವೆಚ್ಚ ಖರ್ಚ, ಎಷ್ಟು ಮಾಡಿದ್ರಿ, ಎಷ್ಟು ಖರ್ಚು ಬಂತು, ಯಾವ ಅನುದಾನದ ಬಂತು, ಅದು ಬೋರ್ಡೂ ಇಲ್ಲ. ಇದು ಭಾಳ ನೋವಾಗ್ತದ. ಮುಂದಿನ ದಿನಗಳಲ್ಲಿ ಅದು ಎಲ್ಲ ಪರಿಶೀಲನೆ ಮಾಡಬೇಕು ಮತ್ತು ಒಳ್ಳೆಯ ಕಾಮಗಾರಿಕೆ ಆಗಬೇಕದು. ಪೂರ ಕಳಪೆ ಕಾಮಗಾರಿಕೆ ಆಗಿದೆ ಅದು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇಂದು ಇಲ್ಲಿ ಬಂದಿರೋ ಉದ್ದೇಶ, ಫರ್ತಾಪುರ ನೂಲಿ ಚಂದೆಯಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿವರೆಗೆ ಸುಮಾರು 4 ವರ್ಷಗಳ ಹಿಂದೆ ಒಂದು ರಸ್ತೆ ನಿರ್ಮಾಣಕ್ಕಾಗಿ ಹಣ ಬಿಡುಗಡೆಯಾಗಿತ್ತು. ಆ 4 ವರ್ಷಗಳಿಂದ ಅದೇ ರಸ್ತೆ ಪದೇ ಮಾಡ್ತಾ ಇದ್ದಾರೆ. ಆದರೆ ಯಾವುದೂ ಕೂಡ ಕರೆಕ್ಟಾಗಿ ಕೆಲಸ ಆಗಿಲ್ಲ, ಕಳಪೆ ಕಾಮಗಾರಿ ಆಗಿದೆ. ವಿಶೇಷವಾಗಿ ಹೇಳಬೇಕಂದರೆ ಸುಮಾರು 7 ವರ್ಷ ಆಯಿತು ಅದು ರೋಡಾಗಿ, ಇಲ್ಲಿವರೆಗೆ ಕೂಡ ಕೆಲಸ ಆಗಿದ್ದು ಪೂರ್ಣಗೊಂಡಿದೆ ಅಂತೇಳಿ ನಾಮಫಲಕ ಹಾಕಿಲ್ಲ. ಎರಡನೇದಾಗಿ ಬೀದಿ ದೀಪ ಹಾಕಿದ್ದಾರೆ, ಬೀದಿ ದೀಪವು ಕೂಡ ಅಲ್ಲಿ ಯೂಸ್ ಆಗ್ತಿಲ್ಲ. ಹೀಗಾಗಿ ಸುಮಾರು ಇವತ್ತು ನಾವು ಅಧಿಕಾರಿಗಳು ಎಲ್ಲ ಗ್ರಾಮಸ್ಥರು ಯುವಕರು ಕೂಡಿ ಒಂದು ಮನವಿ ಕೊಟ್ಟಿದ್ದೇವೆ. ಇದರ ಹಿಂದೆ ಯಾರಿಗೆ ಕೆಲಸ ಆಗಿದೆ ಗುತ್ತೇದಾರ್ ಅವ್ರಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ, ಈ ಊರಲ್ಲಿ ಕೆಲಸ ಆಗಿದೆ ಅಂತೇಳಿ. ಆದರೂ ಕೂಡ ಅವರು ಸುಧಾರಣೆ ಮಾಡ್ಕೊಂಡಿಲ್ಲ. ಅದಾದಮೇಲೆ ಪ್ರತಾಪುರಲ್ಲಿ 2 ಭಾಗವಾಗಿ ಮಾಡಿದ್ದಾರೆ ಫುಟ್ಪಾತು. ನಾವು ಅಂದ್ವಿ ನೀವು ಪೂರ್ಣಗೊಳಿಸಬೇಕು ಫುಟ್ಪಾತು, ಅರ್ಧದಲ್ಲಿ ನಿಲ್ಲಿಸಬೇಡಿ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೂ ಕೂಡ ಅದನ್ನೂ ಕೆಲಸ ಆಗಿಲ್ಲ. 3-4 ಕೆಲಸಗಳನ್ನು ಅಲ್ಲಿಗೆ ಅವರು ಸ್ಥಗಿತ ಮಾಡಿದ್ದಾರೆ. ಒಂದು ವೇಳೆ ಅವ್ರ ಕೆಲಸಗಳು ಆಗಲಿಲ್ಲ ಅಂತಂದಾಗ ನಾವು ಪ್ರತಾಪುರಲ್ಲಿ ಇರ್ತಕ್ಕಂಥವ್ರು ಎಲ್ಲರ ಜನರು ಸೇರಿ ಆ ಒಂದು ರೋಡ್ ಬಂದ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಮೂಲಕ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಇವತ್ತು ಈ ವಿಡಿಯೋ ಮುಖಾಂತರ ನಾವು ಹೇಳಕ್ಕೆ ನಿಮಗೆ ಬಯಸ್ತೀವಿ ಅಂತೇಳಿ ಧನ್ಯವಾದಗಳು.